ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಇವಾಗ ನಾಷ್ಟ ಮಾಡಿದ್ದೀನಿ. ಅವಲಕ್ಕಿ ನಾಷ್ಟ ತಿಂದು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಟಿಫನ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಾರ್ನಿಂಗು ನಾಷ್ಟಕ್ಕೆ ಮಾಡೋಕ್ಕೆ ರೆಡಿ ಮಾಡ್ಕೊತ. ಇದು ಅವಲಕ್ಕಿ, ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಹೆಸರು ಕಾಳು ನೆನೆಸಿದ್ದೆ, ಹಾಗೆ ಚೌಳಿಕಾಯಿ, ಕ್ಯಾರೆಟ್ ಹಾಕಿ ಕುಕ್ಕರಲ್ಲಿ ಒಂದು ವಿಜಿಲ್ ಬೇಯಿಸ್ಕೊಡ್ತೀನಿ. ನೋಡಿ, ಇದು ಈ ಕಡೆ ಬೇಯಿಸೋಕ್ಕಿಟ್ಟು ಈ ಕಡೆ ನಾಷ್ಟ ಮಾಡ್ತೀವಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಪಲ್ಯ ಮಧ್ಯಾಹ್ನ ರೊಟ್ಟಿಗೆಲ್ವ. ಇವಾಗ ನೋಡಿ ಅವಲಕ್ಕಿಗೆ ಈ ಕಡೆ ಕಡಾಯಿ ಇಟ್ಟಿನಿ. ನಾರ್ಮಲ್ ಅವಲಕ್ಕಿ ಮಾಡ್ತೀವಲ್ಲ ಅದೇ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆಬೀಜ, ಜೀರಿಗೆ, ಸಾಸಿವೆ, ಅರಿಶಿನ, ಹಾಗೆ ನೆನೆಸಿರೋ ಅವಲಕ್ಕಿನ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ರೆಡಿ. ನಮ್ಮ ನಾಷ್ಟ ಹಿಂಗಿದೆ. ಅವಲಕ್ಕಿ, ಹಾಗೆ ಇದು ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಬಾದಾಮ್ ರಾತ್ರಿ ನೆನೆಸಿರೋದು, ಹಾಗೆ ಟೀ. ನಾನು ಬೆಳಗ್ಗೆ ಟೀ ಕುಡ್ದಿಲ್ಲ, ಗಂಜಿ ಕುಡ್ದಿದ್ದೆ. ಅದಕ್ಕೆ ತಲೆ ನೋಯ್ತಾ ಇದೆ ಅಂತ ಅವಲಕ್ಕಿ ಜೊತೆ ಟೀ ಮಾಡ್ಕೊಂಡಿದ್ದೀನಿ, ಬ್ಲ್ಯಾಕ್ ಟೀ. ಅವಳು ತಿಂತಾ ಇದ್ದಾಳೆ. ನಾಷ್ಟ ಮಾಡಿ ಆಮೇಲೆ ಸಿಗ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಹೆಸರು ಕಾಳು, ಚೌಳಿಕಾಯಿ ಮತ್ತು ಕ್ಯಾರೆಟ್ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಪಲ್ಯ ಮಾಡಿ ನೋಡಿ ಕಡಾಯಿ ಬಿಸಿಗಿಟ್ಟಿದ್ದೀನಿ. ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ ಸ್ವಲ್ಪ, ಇವಾಗ ಈರುಳ್ಳಿ ಹಾಕ್ತೀನಿ. ಇವಾಗ ಈರುಳ್ಳಿ ಫ್ರೈ ಆಗೋವರೆಗೂ ಸ್ವಲ್ಪ ಇವಾಗ ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ತೀನಿ. ಟೊಮೆಟೊನು ಫ್ರೈ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅರಿಶಿನ ಹಾಕಿ, ಇವಾಗ ಅರಿಶಿನ ಹಾಕಿದ್ಮೇಲೆ ಖಾರ ಹಾಕ್ತೀನಿ ಸ್ವಲ್ಪ. ಇವಾಗ ನೋಡಿ ಬೇಯಿಸಿರೋ ಕಾಳು ಹಾಕ್ತೀನಿ. ಕಾಳು ಮತ್ತು ತರಕಾರಿ, ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಗ್ಯಾಸ್ಟ್ರಿಕ್ ಆಗುತ್ತಂತ ಜಾಸ್ತಿ, ಅದಕ್ಕೆ ಹಾಕಿಲ್ಲ ಹಸಿಮೆಣಸಿನ್ಕಾಯಿ. ಇವಾಗ ಅವಲಕ್ಕಿಯೆಲ್ಲ ಹಸಿಮೆಣಸಿನ್ಕಾಯಿ ಇತ್ತಲ್ಲ, ಅದಕ್ಕೆ ನೋಡಿ ಇವಾಗ ಉಪ್ಪು ಹಾಕ್ತೀನಿ ನೋಡಿಕೊಂಡು. ಆವಾಗಲೇ ಸ್ವಲ್ಪ ಬೇಯಿಸೋ ಟೈಮಲ್ಲಿ ಹಾಕಿದ್ದೆ. ಇವಾಗ ಸ್ವಲ್ಪ ಸಿಂಪಲ್ ಫ್ರೆಂಡ್ಸ್, ಅದು ಇದು ನಾವು ಆ್ಯಡ್ ಮಾಡೋಲ್ಲ. ಸಿಂಪಲ್ಲಾಗಿದ್ದರೆ ಹೆಲ್ದಿಯಾಗಿರುತ್ತೆ. ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಟೇಸ್ಟಿ ಐತೆ. ಕೊಬ್ಬರಿ ತುರಿದ್ರೂ ಹಾಕ್ಬೋದು, ಕೊಬ್ಬರಿ ತುರಿ ಇಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಇದಕ್ಕೆ ರೊಟ್ಟಿ ಮಾಡ್ಕೊಳ್ಬೇಕು, ಅನ್ನ ಮಾಡಬೇಕು. ಸಾಂಬಾರಿಗೆ ಏನು ಮಾಡಿಲ್ಲ, ಮೊಸರು ತಂದು ಮಜ್ಜಿಗೆ ಒಗ್ಗರಣೆ ಹಾಕೋತೀನಿ ಫ್ರೆಂಡ್ಸ್. ಒಂಥರ ಹುಷಾರಿಲ್ದಂಗೆ ಆಗ್ತಾಯಿದೆ. ಇವಾಗ ನೋಡಿ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಫ್ರೆಂಡ್ಸ್. ಇವಾಗ ಆಫ್ ಮಾಡ್ತೀನಿ ಸ್ಟವ್ನ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಅನ್ನಕ್ಕೆ ಇಕ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಅನ್ನಕ್ಕೆ ಇಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ ಅಷ್ಟೇ. ಮಧ್ಯಾಹ್ನಕ್ಕೆ ಒಂದು ಟೈಮ್ಗಷ್ಟೇ, ಇಬ್ಬರೇ ಇರೋದ್ರಿಂದ ಒಂದು 3 ಆಗ್ಬೋದು, ಇದರಲ್ಲಿ 3-4. ಇವಾಗ ನೀರು ಇಕ್ಕಿದ್ದೀನಿ ಬಿಸಿಗೆ. ನೋಡಿ ನೀರು ಬಿಸಿ ಆಗಿದೆ, ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಬೇಗ ರೊಟ್ಟಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡೆ ಬೇಗ ರೊಟ್ಟಿ ಮಾಡ್ತೀನಿ ನೋಡಿ. ಇವಾಗ ಒಂದು ರೊಟ್ಟಿ ಮಾಡಿದೆ, ನೀರು ಹಚ್ಚಿ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ರೊಟ್ಟಿ ಆಗುತ್ತೆ. ಇನ್ನೊಂದಿದೆ ಆಯಿತು, ಇಲ್ಲೊಂದಿದೆ, 4 ಆಗಿದೆ ನೋಡಿ. ರೊಟ್ಟಿ ಆಯಿತು, ಇದೊಂದಿದೆ ಲಾಸ್ಟು. ರೊಟ್ಟಿ ಆಯಿತು, ಅನ್ನ ಆಯಿತು, ಪಲ್ಯ ಆಯಿತು. ಪಾತ್ರೆ ಸ್ವಲ್ಪ ಇದೆ ನೋಡಿ, ಎಷ್ಟು ಸ್ನಾನ ಮಾಡಬೇಕು ನೋಡಿ ಫ್ರೆಂಡ್ಸ್. ಆಯಿತು ಇವಾಗ ನೋಡಿ, ಸ್ಟವ್ ಎಲ್ಲ ಒರೆಸಿ, ಕಟ್ಟೆ ಎಲ್ಲ ಒರೆಸಿ, ಪಾತ್ರೆ ತೊಳೆದು, ಮನೆಗಿನ ಎಲ್ಲ ಗುಡಿಸಿದೆ. ಇವಾಗ ಸ್ನಾನ ಮಾಡಿ ಅಂಗಡಿಗೆ ಹೋಗಿ ಬಂದರೆ ಆಯಿತು ನೋಡಿ. ಆಯಿತು. ಮಗಳೇನೋ ಮಾಡ್ತಾ ಇದ್ದಾಳೆ ನೋಡಿ. ಅವಳು ಕಲರ್ಸ್ ಮಾಡ್ತಾ ಇದ್ದಾಳೆ, ಕಟ್ ಮಾಡಿ. ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ ಅಂಗಡಿಗೆ ಹೋಗಿ ಬಂದು ನೋಡಿ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡಿದೆ, ಹಾಗೆ ಪೂಜೆ ಮಾಡಿದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ನಾನಗಿನ ಮುಗಿಸ್ಕೊಂಡು ಇವಾಗ ಅಂಗಡಿಗೆ ಹೋಗಬೇಕು, ಮೊಸರು ತೊಗೊಂಬರ್ಬೇಕು. ಅಡುಗೆ ಎಲ್ಲ ಆಯಿತು, ರೊಟ್ಟಿ ಪಲ್ಯ ಅನ್ನ ಆಗಿದೆ. ಇವಾಗ ಮೊಸರು ಅಷ್ಟು ತೊಗೊಂಬಂದು ರೆಡಿಯಾಗಿ ಹಾಗೆ ಅಲ್ಲಿ ನಮ್ಮ ಫ್ರೆಂಡ್ ಇದ್ದರೆ ಅವ್ರ ಮನೆಗೆ ಹೋಗ್ತೀನಿ. ಸ್ವಲ್ಪ ಹೊತ್ತಿದ್ದು ಆಮೇಲೆ ಬರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಂಪಲ್ ವಿಡಿಯೋ, ಜಾಸ್ತಿ ಏನಿದಿಲ್ಲ. ಓಕೆ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದೇ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.